Watch full episodes on Jio Hotstar. ಮಟು ಎಲ್ಲ ಏನೋ ಆನೆ ಕೂಗ್ತಾ ಇರೋ ಸೌಂಡ್ ಕಣ. ಪಾಪ ಅದೇನೋ ಕಷ್ಟದಲ್ಲಿರ್ಬೇಕಣ. ಬೇಗ ಹೋಗೋಣ ಬಾರ. ನಿಂತ್ಕೊಳ್ಳಯ್ಯ. ಪಾಪ ಯಾರ ಎಲ್ಲಿ ಕರ್ಕೊಂಡೋಗ್ತಿದ್ಯಾ ನೀನು? ಬೇಟೆಗಾರ ಬೇಟೆ ಹಿಡಿತಾನೆ ಹೊರ್ತು ಯಾವತ್ತೂ ಬಿಡಲ್ಲ. ಇಲ್ಲಿ ಕೇಳಪ್ಪ, ಗಜರಾಜದ ಮೇಲೆ ನೀ ದಬ್ಬಾಳಿಕೆ ಮಾಡೋದು ಒಳ್ಳೇದಲ್ಲ, ತಿಳ್ಕೊ. ಮರ್ಯಾದೆಯಿಂದ ಹೇಳ್ತಾ ಇದೀನಿ ಕಣಯ್ಯ, ಆನೆಗೆ ಕಾಡ್ಗೆ ಹೋಗಕ್ಕೆ ಬಿಟ್ಬಿಡು. ಗೆಳೆಯರೇ, ಇವ್ರನ್ನು ಹಿಡಿದ್ಬಿಟ್ಟು ಕೇಜಲ್ಲಿ ಹಾಕಿ. ನೀನ್ ಬೇಗ ಹೋಗಿ ಆನೆನ ಕೇಜಿಂದ ಬಿಡಿಸೋ. ನಾನು ಇವನ್ನೆಲ್ಲ ವಿಚಾರಿಸ್ಕೊತೇನೆ. ಆನೆ ಹೊರಗಡೆ ಅಮ್ಮ ಅಮ್ಮ, ಯಾವ್ದಾದ್ರೂ ಒಂದ್ ಒಳ್ಳೆ ಕತೆ ಹೇಳಮ್ಮ. ಖಂಡಿತ ಮಕ್ಕಳೇ, ಇವತ್ತು ನಾನು ಒಂದು ಸಾಹಸಿ ಕತೆನ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ತುಂಬಾನೇ ಶಕ್ತಿಶಾಲಿ ಮತ್ತೆ ಧೈರ್ಯವಂತ ಮನುಷ್ಯನಿದ್ದ. ಮನುಷ್ಯನ? ಹೌದು, ಆ ಶಕ್ತಿಶಾಲಿ ಮನುಷ್ಯನಾಗಿದ್ದ. ಮತ್ತೆ ಅವನ ಹೆಸರು ಮೋಟು ಆಗಿತ್ತು. ಏನೋ ಅವನು ಕಾಡಿನ ರಾಜನಿಗಿಂತ ಬಲಶಾಲಿನಾ? ಅಷ್ಟೇನಾ? ಅವನು ಎಲ್ಲರಿಗಿಂತ ಶಕ್ತಿಶಾಲಿಯಾಗಿದ್ದ. ಅವನ್ ಎಷ್ಟು ಶಕ್ತಿಶಾಲಿ ಅಂದ್ರೆ ಅವ್ನ್ ಮಾಡಿರೋ ಕೆಲಸ ವರ್ಷಗಟ್ಲೆ ಫೇಮಸ್ ಆಗಿತ್ತು. ಎಲ್ರು ಸುಮ್ನೆ ಕೇಳ್ತಿದ್ರು ಅಷ್ಟೇ. ನಿಲ್ಸು ಈ ಕಥೆನ. ನನಗಿಂತ ಬಲಶಾಲಿ ಯಾರೂ ಇಲ್ಲ. ನಾನು ಆ ಮೋಟನ ತಿಂದು ಬಿಡ್ತೀನಿ. ಈ ಪ್ರಪಂಚದಲ್ಲಿ ನನಗಿಂತ ಶಕ್ತಿಶಾಲಿ ಯಾರೂ ಇಲ್ಲ. ಇದ್ ನನ್ ಏನ್ ಹೇಳ್ಬಿಟ್ಟೆ? ಈಗ ನಿಜವಾಗ್ಲೂ ಇವ್ರೇನಾದ್ರೂ ಹೋಗಿ ಮೋಟುನ ತಿಂದ್ಬಿಟ್ರೆ? ಮೋಟು 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 ಅಲ್ಲಿ ನೋಡೋ ಹಿಂದೆ. ಓಹೋ, ಸಿಂಹ ಬಿದ್ಬಿಟ್ಟಿದೆ. ಪಾಪ ಸುಸ್ತಾಗ್ಬಿಟ್ಟು ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟಿದೆ ಅನ್ಸುತ್ತೆ. ಬೇಗ ಇದ್ರ ಮುಖಕ್ಕೆ ನೀರು ಚಿಮುಕ್ಸ್ಬೇಕು. ಏ ಮೋಟು, ಇಲ್ಲಿಂದ ಬೇಗ ಓಡೋಗೋಣ ಬಾರ. ಏನಾಯ್ತು ರಾಯ್ರೆ, ನೀವಂತೂ ತುಂಬಾನೇ ಶಕ್ತಿವಂತರು. ಏನೇನೋ ಹೇಳ್ಕೊಂಡು ಹೋದ್ರಿ. ನೀವು ಮೋಟುನ ತಿನ್ನಕ್ ಹೋಗಿದ್ರಿ ಅಲ್ವಾ? ಆದ್ರೆ ಅವನೇ ನಿಮ್ಗೆ ನೀರ್ ಕುಡ್ಸಿ ಕಳಿಸ್ದ. ಹಾ ಅಪ್ಪ, ನಾವು ನೋಡಿದ್ವಿ. ಮೋಟು ಅಂಕಲ್ ಹೇಗ್ ನಿಮ್ಮ ನೋಡಿ ಹೆದರ್ಕೊಳ್ಳಿಲ್ಲ ಅಂತ ನಿಮ್ಗೆ ಸಹಾಯ ಮಾಡಿದ್ರು. ಅವನ ಬಗ್ಗೆ ಹೊಗಳೋದನ್ನ ನೀವೆಲ್ಲ ಫಸ್ಟ್ ನಿಲ್ಸಿ. ನಾನು ಅವನ್ನ ಬಿಡಲ್ಲ. ನಾನು ಎಲ್ಲರಿಗಿಂತ ಶಕ್ತಿಶಾಲಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸಿಂಹ ಮೋಟುನ ತಿನ್ನಕ್ ಬಂದಿತ್ತ, ಆದ್ರೂ ಮೋಟು ಬದುಕ್ಬಿಟ್ನ. ಆತರ ಏನಿಲ್ಲ, ಪತ್ಲು ಏನಾದ್ರು ಅಂತ ಹೇಳ್ತಾನೆ ಇರ್ತಾನೆ. ಪಾಪ ಸಿಂಹಕ್ಕೆ ಹುಷಾರಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಸುಸ್ತಾಗ್ಬಿಟ್ಟು ಕೆಳಗಡೆ ಬಿದ್ದು ಹೋಗ್ಬಿಟ್ಟಿತ್ತು. ಅಣ್ಣ, ಆ ವಿಷಯ ಎಲ್ಲ ಈಗಕ್ಕೆ ನನಗೆ ಬಿಸಿಯಾಗಿ ಟೀ ಕೊಟ್ಟು ಸಮೋಸ ಕೊಟ್ಬಿಡೋಣ. ಒಳ್ಳೇದಾಯ್ತು, ತುಂಬಾ ಒಳ್ಳೇದಾಯ್ತು. ನಾನೇನಾದ್ರೂ ಅಲ್ಲೇ ಇದ್ದಿದ್ರೆ ಆ ಸಿಂಹನ ಅರೆಸ್ಟ್ ಮಾಡ್ಬಿಡ್ತಾ ಇದ್ದೆ. ಅಯ್ಯಪ್ಪ, ಈ ಚಿಂಗಮಿಂದ ಬಚಾವಾಗೋದು ಎಂ 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 ಎಂ. ಮೋಟು ಗೆಳೆಯೋ, ಸಿಂಹ ಗೆಳೆಯೋ, ಹಿಂದೆ ಗೆಳೆಯೋ,
ಪತ್ಲು ಹೇಳು ಪತ್ಲು, ಎಚ್ಚರವಾಗೋ ಬೇಗ. ಏನಾಯ್ತು ನಿಂಗೆ? ಮತ್ತೆ ಅವರೆಲ್ಲ ಯಾಕೋ ಮೇಲ್ಗಡೆ ಹಾರ್ಕೊಂಡೋದ್ರು ಹಂಗೆ? ಸಿಂಹ ಸಿಂಹ ಕಣ ಅಲ್ಲೋಡ. ಮೋಟು ನಿನ್ಗೆ ಯಾಕೋ ಅರ್ಥನೇ ಆಗ್ತಿಲ್ಲ. ಆ ಸಿಂಹ ಯಾವಾಗ್ಲೂ ನಿನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆಯಲ್ಲ. ಪತ್ಲು, ನೀನ್ ಯಾವಾಗಲೂ ಬೆಟ್ಟ ತಲೆ ಮೇಲೆ ಬಿದ್ದು ನಂಗೆ ಆಡ್ತೀಯಲ್ಲೋ. ಪಾಪ ಸಿಂಹಕ್ಕೆ ಹುಷಾರಿಲ್ಲ ಕಣೋ. ಪಾಪ ಅದು ಒಂಥರ ಒದ್ದಾಡ್ತಾ ಇದೆ, ಅದಕ್ಕೆ ನಾವು ಸಹಾಯ ಮಾಡ್ಲೇಬೇಕು ಕಣೋ. ನೋಡಿ ಡಾಕ್ಟರ್ನ ಹತ್ರ ಹೋಗ್ಬಿಟ್ಟು ಪಾಪ ಸಿಂಹಕ್ಕೆ ಸರಿಯಾದ ಚಿಕಿತ್ಸೆ ಕೊಡಿ ಅಂತ ಕೇಳೋಣ. ಓ ಮೋಟು, ನನ್ನ ಜೀವದ ಗೆಳೆಯ, ನಿನ್ ಸ್ನೇಹಿತ ಎಲ್ಲಪ್ಪ ಇರ್ತಾನೆ? ನಮ್ಮನ್ನ ಕಾಡ್ ಕಡೆ ಯಾಕಪ್ಪ ಕರ್ಕೊಂಡು ಹೋಗ್ತಾ ಇದೆಯಾ? ಇಲ್ಲೇ ಬರ್ತಾ ಇರ್ಬೋದು ಡಾಕ್ಟರ್. ಅವನು ಈ ಕಾಡ್ನಲ್ಲೇ ವಾಸವಾಗಿರೋದು. ಅವನು ಈ ಕಾಡಿನ ರಾಜ ಡಾಕ್ಟರ್. ಅಯ್ಯಪ್ಪ, ನನ್ನ 20 ವರ್ಷದ ಅನುಭವ ಹೇಳುತ್ತೆ ಕಾಡಿನ ರಾಜ ಸಿಂಹ ಆಗಿರುತ್ತೆ. ಅರೆ ಗಸಿಟರಾಮ್, ಸಿಂಹಕ್ಕೆ ಟ್ರೀಟ್ಮೆಂಟ್ ಕೊಡ್ಸಕ್ಕೋಸ್ಕರ ಡಾಕ್ಟರ್ ಜಟ್ಕಣ ಇಲ್ಲಿ ಕರ್ಕೊಂಬರ್ತಾ ಇರೋದು ಕಣ. ಅಯ್ಯೋ ನನ್ನ ಜೀವದ ಗೆಳೆಯ ಮೋಟು, ಏನಪ್ಪ ಹಿಂಗೆ ಮರ್ತಾ ಇದೆಯಾ? ನಾ ಎಷ್ಟೊಂದು ಕಷ್ಟಪಟ್ಟು ಆ ಸಿಂಹನಿಂದ ಬಚಾವಾಗಿದೆ ಕಣಯ್ಯ. ಮತ್ತೆ ಆ ಸಿಂಹದ ಹತ್ರನ ಯಾಕಪ್ಪ ಕರ್ಕೊಂಡು ಹೋಗ್ತಿದ್ಯಾ? ನಾನಿರಲ್ಲಪ್ಪ, ಹಾರ್ಕೊಂಡ್ಬಿಡ್ತೀನಿ. ಡಾಕ್ಟರ್ ಮರಿಬೇಡ, ನೀನೊಬ್ಬ ಡಾಕ್ಟ್ರು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕಾದ್ದು ಡಾಕ್ಟರ್ ಕರ್ತವ್ಯ. ಕಾಯಿಲೆ ಮನುಷ್ಯರಿಗಿರ್ಲಿ ಪ್ರಾಣಿಗಿರ್ಲಿ. ಮೋಟು, ನನ್ನ ಜೀವದ ಗೆಳೆಯ, ನನ್ನ ಕರ್ತವ್ಯದ ಬಗ್ಗೆ ಹೇಳಿ ನನ್ನ ಕಣ್ತರಿಸ್ಬಿಟ್ಟೆ, ಎಮೋಷನ್ ಮಾಡ್ಬಿಟ್ಟೆಲ್ಲಪ್ಪ ನನ್ನ. ನಾನೀಗ ಸಿಂಹದ ಹತ್ರ ಹೋಗ್ಲೇಬೇಕು ಕಣಪ್ಪ. ಬನ್ರಪ್ಪ ಹೋಗೋಣ. ಅಯ್ಯೋ ಪತ್ಲು, ಈ ಸಿಂಹಕ್ಕೆ ಕಣ ಹುಷಾರಿಲ್ಲ. ಪಾಪ ಹುಷಾರಿಲ್ಲದೆ ಇರೋದ್ರಿಂದ ಹಳ್ಳ ಎಲ್ಲಿದೆ ಗೊತ್ತಿಲ್ಲ ಇದಕ್ಕೆ. ಪಾಪ ಇದನ್ನ ಹೊರಗಡೆ ತೆಗಿಲೇಬೇಕು. ಡಾಕ್ಟರ್ನ ಹೋಗಿ ಕಾರಿಂದ ಹಗ್ಗ ತಗೊಂಡ್ಬಿಡಿ ಅಣ್ಣ, ಬೇಗ ಹೋಗಿ. ನೀವೆಲ್ಲ ತಿರ್ಗಾ ಬಂದಿದ್ದೀರಾ? ನಿಮ್ಮೆಲ್ಲಾರನ್ನು ಬೇಟೆಯಾಡದೆ ಈ ಸರಿ ಬಿಡೋದಿಲ್ಲ ನಾನು. ಮೋಟು, ಏನಾದ್ರೂ ಮಾಡೋ. ಏನ್ ಮಾಡ್ಲೋ, ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ ಕಣೋ. ನೀನೇನಾದ್ರೂ ಐಡಿಯಾ ಕೊಡೋ. ನನಗೆ ಗೊತ್ತು ಕಣ ಮೋಟು, ಯಾಕೆ ಯೋಚನೆ ಮಾಡ್ತೀಯ? ಸಮೋಸ ತಿನ್ನು, ನಿನ್ ಕೆಲಸ ಚೂರು ಹಚ್ಕೊಳ ಬೇಗ. ಮಿಸೆ ಬಾರಪ್ಪ, ಧೈರ್ಯ ಅದ ನೋಡ್ತೀನಿ. ಬಾರ, ಯಾರನ್ನ ಶಿಕಾರಿ ಮಾಡ್ತಾರೆ ಅಂತ ನೋಡೇ ಬಿಟ್ಟಿನ ಕಣ ಈಗ. ಹೋಗಿ. ಅಯ್ಯೋ, ಅಯ್ಯೋ, ಬಂದೆ ತಾಳು. ನೀವೆಲ್ಲ ಹಗ್ಗ ಹಿಡ್ಕೊಂಡಿದ್ರೆ ನಾನು ಈಗಲೇ ಬರ್ತೀನಿ. ಓಕೆ. ನೀನು ಬಚಾವ್ಬಿಟ್ಟೆ. ನಾನು ಕಾಡಿನ ರಾಜ. ಈ ಮನುಷ್ಯ ನನಗೆ ಎದುರ್ಕೊಳ್ಳಲ್ವಲ್ಲ, ಅದರ ಬದಲು ನನ್ನ ಜೊತೆನೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾನಲ್ಲ. ನಿಜವಾಗ್ಲೂ ಇವನು ನನಗಿಂತ ಶಕ್ತಿಶಾಲಿ. ಅವನು ನನ್ನ ಪ್ರಾಣ ಕಾಪಾಡಿದಾನೆ. ನಾನು ಅವನು ಥ್ಯಾಂಕ್ಸ್ ಹೇಳಬೇಕು.
ಮೋಟು ಥ್ಯಾಂಕ್ಸ್ ಮೋಟು, ನೀನು ಎಲ್ಲರಿಗಿಂತ ಶಕ್ತಿಶಾಲಿ ಮೋಟು. ನಿಂದು ತುಂಬಾ ಒಳ್ಳೆ ಮನ್ಸು ಮೋಟು. ನಾನು ನಿನಗೆ ತುಂಬಾ ತೊಂದರೆ ಕೊಟ್ಟೆ ಮೋಟು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮೋಟು. ಬಾ ಇವಾಗ ಒಟ್ಟಿಗೆ ಡ್ಯಾನ್ಸ್ ಆಡೋಣ ನಾವಿಬ್ರು. ಡಾಕ್ಟರ್ ನೋಡಿದ್ರಣ, ಸಿಂಹ ಹುಷಾರಾಗ್ಬಿಡ್ತು. ಈಗ ನೀನ್ ಚಿಕಿತ್ಸೆ ಕೊಡೋ ಅವಶ್ಯಕತೆ ಇಲ್ಲ. ಸಿಂಹ ನೀನೊಬ್ನೇ ಯಾಕಪ್ಪ ಡ್ಯಾನ್ಸ್ ಮಾಡ್ತಾ ಇದ್ಯಾ? ನಾವೆಲ್ಲ ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡೋಣ. Watch India's largest kids library only on Jio Hotstar. Download the app now.